ತಂದಾಗ ಸಿ ತೊಗೊಂಡ್ಬೇಕು ಇಲ್ಲಿ ಸೀದಾ ವಸ್ತುವನ್ನ ಸೀನಲ್ಲಿ ಇಟ್ಟಾಗ ಪ್ರತಿಬಿಂಬನೂ ಸೀನಲ್ಲೇ ಮೂಡ್ತದ, ವಸ್ತುವಿನಷ್ಟೇ ಗಾತ್ರದಿರ್ತದ, ಕೆಳಗಿರ್ತದ ಸತ್ಯ. ಇದು ಸಿ ಮತ್ತು ಎಫ್ ಮಧ್ಯೆ ತಗೊಂಡ್ರೆ ವಸ್ತುವನ್ನ ಸಿ ಮತ್ತು ಎಫ್ ಮಧ್ಯೆ ಇಟ್ಟಾಗ ಪ್ರತಿಬಿಂಬ ಸಿನಿಂದ ಆಚೆ ಮೂಡ್ತದ, ವಸ್ತುನಿಕ್ಕಿಂತ ದೊಡ್ಡದಿರ್ತದ, ಕೆಳಗೆ ಹಾಕಿರ್ತದ, ಸತ್ಯ ಐತೆ. ಎಫ್ನ ಇಟ್ಟಾಗ ಅನಂತ ದೂರದಲ್ಲಿ ಅಂದ್ರೆ ಎಫ್ ನಲ್ಲಿ ಇಟ್ಟಾಗ ವಸ್ತುವನ್ನ ಎಫ್ ನಲ್ಲಿ ಇಟ್ಟಾಗ ಪ್ರತಿಬಿಂಬ ಸಿನಿಂದ ಆಚೆ ದೂರದಲ್ಲಿ ನೋಡ್ತದ, ದೊಡ್ಡದಿರ್ತದ, ಕೆಳಗೆ ಹಾಕಿರ್ತದ, ಸತ್ಯ ನೋಡಲ್ಲ, ಬಹಳ ದೊಡ್ಡದು. ದೊಡ್ಡ ಗಾತ್ರ ಅನಂತ ದೂರದಲ್ಲಿ ದೊಡ್ಡದಿರ್ತದೆ, ಕೆಳಗಿರ್ತದ ಮತ್ತು ಸತ್ಯ ಇರ್ತದೆ. ನಾವು ಇಲ್ಲಿ ಬಂದಿವಿ ಅಂದ್ರೆ ಅದು ಮಿಥ್ಯೆ ಆಗ್ತದೆ, ಸಿಗಲ್ಲ. ಅಂದ್ರೆ ಅದ್ರ ಅಪೋಸಿಟ್ ಮೂಡ್ತದೆ ನಮಗೆ ಅದರೊಳಗೆ ಕಾಣ್ತದೆ. ಒಂದು ಕಡೆ ಕ್ಲಿಯರ್ ಇಮೇಜ್, ಆ ಕ್ಯಾಂಡಲ್ ಎಷ್ಟು ಫ್ಲೇಮ್ ಇರ್ತದಲ್ಲ ಅಷ್ಟೇ ಸಿಕ್ತಂದ್ರೆ ಅದು ನಮ್ದು ಸಿ ಅನ್ಕೋಬಹುದು, ಅಥವಾ 2F. ಅದು ಸಿಕ್ತಂದ್ರೆ ಈಸಿ ಆಗಿಬಿಡ್ತದೆ ಮುಂದೆ. ಯಾವ್ದು ಇದು ಮಿಥ್ಯೆ ಸರ್, ಪರದೆ ಮೇಲೆ ಹಿಡಿಯಕ್ಕಾಗಲ್ಲ ಸರ್, ಪರದೆ ಮೇಲೆ ಒಳಗಿಂದ ಬಂದು ಟಿವಿ ಒಳಗಿಂದ ಬಂದಂಗೆ ನಾವು ಮಿರರ್ ನೋಡ್ತೀವಿ, ಸಮತಲ ದರ್ಪಣ, ನಾವು ಅದ್ರ ಒಳಗಿದ್ದಂಗೆ ಭಾಸ ಆಗ್ತದೆ. ಈಗ ನಿಮಗೆ ಸತ್ಯ ಒಳಗಿದ್ದಂಗೆ ಭಾಸ ಆಗ್ತದೆ, ಪರದೆ ಮೇಲೆ ಬಂತಂದ್ರೆ ಈಗ ನಾವು ಇದು ಮಾಡಿದ್ವಿ, ದರ್ಪಣ ಮಾಡಿದ್ವಿ. ಇನ್ನೇನ್ ಮಾಡೋಣ, ಪೀನ ಮಸೂರದಿಂದ ಟ್ರೈ ಮಾಡೋಣ. ಪೀನ ಮಸೂರದ ಮೇಲೆ ಅಪೋಸಿಟ್ ಮಾಡ್ತದೆ, ಇದು ಒಂದೇ ಸೈಡ್ ದರ್ಪಣ ಮಸೂರ ಅಂದ್ರೆ ಮಸೂರ ಪಾರದರ್ಶಕವಾಗಿ ಇಲ್ಲಿ ಪ್ರತಿಫಲನ ಆಗ್ತದೆ ಸರ್. ಇಲ್ಲಿ ವಕ್ರೀಭವನ ಅಲ್ಲ, ಒಂದು ಪಾರದರ್ಶಕ ಅಪಾರದರ್ಶಕ ರೀ, ಎರಡನೇದು ವಕ್ರೀಭವನ ಪ್ರತಿಫಲನ. ಸರ್ ಇನ್ನೊಂದು ಕಾರ್ಡ್ ಶೀಟ್ ಹಾಕ್ರಿ, 25 ಇದು ಮಾಡ್ಕೊಂಡು ಲೈಟ್ ಇರ್ತಲ್ಲ, ಈಗ ದರ್ಪಣದಾಗ ಏನ್ ಮಾಡಿಲ್ಲ, ಸೇಮ್ ಟು ಸೇಮ್ ಇದ್ರಾಗ ಆಗ್ತದೆ. ಹೌದ್ರಿ? ಈಗ ನಾನು ಸೀನಿಂದ ಆಚೆ ಇಟ್ಟೀನಿ, ಇದನ್ನ ಎಲ್ಲಿ ಹೇಳ್ರಿ ನೀವು ಹೇಳ್ರಿ ಸರ್. ಸೀನಿಂದ ಆಚೆ ಇಟ್ಟಾಗ ಇದು ಪ್ರತಿಬಿಂಬ ಎಲ್ಲಿ ಮೂಡ್ತದೆ? ಸಿ ಮತ್ತು ಎಫ್ ಮಧ್ಯದಾಗ ಮೂಡ್ತದೆ. ಈ ಕಡೆ ಇರ್ತದೆ ಸರ್, 25 ಮಾಡ್ಕೊಂಡ್ಬಿಡ್ರಿ, ಹಾಕೊಂಡ್ಬಿಡ್ರಿ. ಈಗ ನೋಡ್ರಿ, ಈಗ ಸಿ ವಸ್ತುವನ್ನ ಸೀನಿಂದ ಆಚೆ ಇಟ್ಟಾಗ ಎಫ್ ಮಧ್ಯ F2 2F1 2F2 ಇನ್ನೊಂದು ಸ್ವಲ್ಪ ಕ್ಲಿಯರ್ ಇಮೇಜ್ ತಗೊಂಡ್ರಿ. ವಸ್ತುವನ್ನ ಸೀನಿಂದ ಆಚೆ ಇಟ್ಟಾಗ ಪ್ರತಿಬಿಂಬ ಸಿ ಮತ್ತು ಎಫ್ ಮಧ್ಯ ಮೂಡ್ತದ, ಕೆಳಗಿರ್ತದ, ವಸ್ತುಕ್ಕಿಂತ ಚಿಕ್ಕದಿರ್ತದ, ಸತ್ಯ ಇರ್ತದೆ. ಈ ಬುಕ್ ಇನ್ನ ಹಿಂದೆ ಓಡಬೇಕಾದ್ರೆ ಇದನ್ನ ಎಫ್ ನಲ್ಲಿ ಹಿಂದೆ ಹಿಡ್ಕೊಂಡು ಹೋಗುತ್ತೆ. ಬರಲ್ರಿ, ಅದು ಅಡ್ಜಸ್ಟ್ ಮಾಡಿ ಬರಲ್ರಿ, ಸ್ಕ್ರೀನ್ ಅಡ್ಜಸ್ಟ್ ಮಾಡಿ ಸ್ವಲ್ಪ ಸಮೀಪ ತಗೊಂಡ್ರೆ ಸಮೀಪ ಬರ್ಬೇಕು. ಹಾಂ ರೈಟ್. ಎಫ್ನಾಗ ಬರೋದು
ಅನಂತ ದೂರದಲ್ಲಿ ಬರ್ತದೆ ರೀ ಅನಂತ ದೂರದಲ್ಲಿ ಇನ್ನೂ ಸ್ವಲ್ಪ ಬಾಗಿಲು ಸ್ವಲ್ಪ ಇನ್ನೂ ಕೈ ದೂರ ಇಡ್ರಿ, ಅದು ಇನ್ನೂ ಚಿಕ್ಕದಾಗಿ ಕೈ ಬರ್ತದೆ. ಮೇಲೆ ಬೀಳ್ತಾರೆ ಮೇಡಮ್, ಕೈ ಮೇಲೆ ಬೀಳ್ತದೆ, ಹುಷಾರು ಸ್ವಲ್ಪ ಹುಷಾರು. ಸ್ವಲ್ಪ ಜಲ್ದಿ ಬಾಗಿಲು- ಏನಾಗಲ್ಲ. ಬಾಗಿಲಿಗೆ ಹಿಡ್ಕೊಂಡು. ಬಾಗಿಲು ಸ್ವಲ್ಪ. ಡಿಮ್ ನೀಟಾಗಿ ಬರ್ತದೆ. ಸ್ಪಾಟ್ ಆಗ್ತದೆ. ಅದು ಅಂದ್ರೆ ಅನಂತ ದೂರದಲ್ಲಿದ್ದಾಗ ಎಫ್ ನಲ್ಲಿ ಬರುತ್ತೆ ತಲೆ ಕೆಳಗಾಗಿ. ಚಿಕ್ಕ ಗಾತ್ರ ಅದು ಈಗ ವಾಪಸ್ ಸೀದಾಗ ತೊಗೊಂಡ್ಬರ್ರಿ ಮೇಡಮ್. ಸೀದಾಗ ಇಟ್ಟಾಗ ಎಲ್ಲಿ ಬಿಡ್ಬೇಕ್ರಿ? ಸೀಟುಗಳು ಸೀದಾಗೆ ಮಾಡಬೇಕು, ವಸ್ತುವಿನ ಅಷ್ಟೇ ಇರಬೇಕು. ಹಾಂ ಇನ್ನೂ ಅಡ್ಜಸ್ಟ್ ಆಗಿಲ್ಲ, ಇನ್ನೂ ಸ್ವಲ್ಪ ಹತ್ರ ತಗೊಂಡು ನಲ್ಲಿ ಆಗ್ತದೆ. ಸೀನಲ್ಲಿ ಏನೋ ವ್ಯತ್ಯಾಸ ಆಗಿದೆ, ಲೆಕ್ಕ ಮಾಡಿ ಅಲ್ಲಿ ಸ್ವಲ್ಪ ನಾವು ಲೆಕ್ಕದಾಗ ಆಗಿರ್ತದೆ ಸರ್, ಆದ್ರೆ ಅವು ಮಾತ್ರ ಕರೆಕ್ಟೇ ಆಗಿರ್ತಾವೆ. ನಾವು ಇಲ್ಲರ ಹೆಚ್ಚು ಕಡಿಮೆ ಮಾಡಿರ್ತೀವಿ, ಇಲ್ಲರ ಹೆಚ್ಚು ಕಡಿಮೆ ಕ್ಲಾರಿಟಿನೇ ಎಲ್ಲಿ ಬರ್ತದೆ ನೋಡ್ರಿ. ಮೋಸ್ಟ್ಲಿ ಇದು ಸಿ ಇದ್ದಂಗಿಲ್ಲ. ಸರ್ ಇದು ತೋರಿ, ಇದೇ ತೋರಿ ನಮ್ಮ ಸರ್ ಅಷ್ಟಲ್ಲ. ಇದು ಇದು. ಈಗ ಸೀನಿಂದ ಆಚೆ ಇಟ್ಟಾಗ ಎಲ್ಲಿ ಮುಡ್ಬೇಕ್ರಿ? F1, F2 ಮಾತ್ರ 2 F2 ಮಾತ್ರ ಬರ್ಬೇಕು. C1 F2 ಮಧ್ಯಮ ಸಣ್ಣದಿರ್ತದೆ ಸಣ್ಣದಿರ್ತೀರಿ. ನಾನು ಸೀದಾಗ ತಂದಾಗ 1 ಮೀಟರ್ ಸೀದಾಗ ಇಡ್ರಿ ಸರ್. ಸೀದಾದ್ರೆ ಸೀದಾ ಇಟ್ಟಾಗ ಆ ಕಡೆ ಅಷ್ಟೇ ಇರ್ತದೆ. ವಸ್ತುವಿನ ಅಟ್ಟೆ ಇರ್ತದ, ಕೆಳಗಿರ್ತದ, ಸತ್ಯ ಇರ್ತದೆ. ಸಿ ಮತ್ತು ಎಫ್ ಇಟ್ಟಾಗ ಸಿ ಎಫ್ ನಿಂದ C2 ನಿಂದ ಆಚೆ ಮುಡ್ತದೆ. ಇಲ್ಲಿ ಕರೆಕ್ಟ್ ಅದ ಸರ್? ಅಲ್ಲ ಆ ಕಡೆ ಇನ್ನೂರು ಕ್ಲಿಯರ್ ಹೋರಿ ರೈಟ್. ದೊಡ್ಡದು ಅಂದರೆ ಎಫ್ ಮತ್ತು ಸಿ ನಲ್ಲಿ ಇಟ್ಟಾಗ ಪ್ರತಿಬಿಂಬ C2 ನಿಂದ ಆಚೆ ಮೂಡ್ತದ, ತಲೆ ಕೆಳಗಾಗಿರ್ತದ, ವಸ್ತುವಿಗಿಂತ ದೊಡ್ಡದಿರ್ತದ, ಸತ್ಯ ಇರ್ತದೆ. ಇಲ್ಲಿ ಎಫ್ ಮತ್ತು ಸಿ ಅಂತ ಕೊಟ್ಟಿಲ್ಲ ನೋಡ್ರಿ. ಎಫ್ ಮತ್ತು 2F 2F ಕೊಡ್ರಿ ಸರ್. ಅಂದ್ರೆ ಕನ್ಫ್ಯೂಸ್ ಆಗಿದೆ. ಅದೇ F1 ಮತ್ತು 2F. 2F ತಗೋತಾರ, ಸಿ ಇಲ್ಲ, ಮಸೂರ ಬಂದಾಗ ಮಾತ್ರ 2F1 2F ತಗೋಬೇಕು. ದೂರ 2F ಅಂತ ಇದು 2F. F1 ನಂತರ ಅದು ಸಿಗಲ್ಲ, ಭಾಳ ದೂರ ದೊಡ್ಡದಾಗ್ಬೋದು. ದೂರ ಹೋಗ್ಬೋದು. ಡಾಕ್ಟ್ರನ್ನೇ ಮಧ್ಯದಲ್ಲಿ ಫಿಟ್ ಆಗ್ತದೆ. ಸ್ವಲ್ಪ ಕಿಟಕಿದು ಕ್ಲೋಸ್ ಇತ್ತು, ಇನ್ನೂ ಕ್ಲಾರಿಟಿ ಇದೆ. ಅಂದರೆ ಇದು ಮಸೂರಾದ್ರೆ ನಮ್ಮದು ಪಾರದರ್ಶಕ. ಆ್ಯಕ್ಚುಲಿ ಸೀದಾ ಅನ್ಕೋಬೇಕ್ರಿ.